ನೀನ್ ಮೀಡಿಯಾ ಇದೆಯಲ್ಲ, ನಿನ್ ಮೀಡಿಯಾ, ನಿನಗೆ ಹೆಣ್ಮಗಳು ಮಾತಾಡಕ್ಕಾಗ್ತಿಲ್ಲ. ನಿನ್ ತಾಕತ್ತಿದ್ರೆ ಯಾವ ಮೀಡಿಯಾ ಅಂತ ಹೇಳು. ಯಾಕೆ ಭಯ ಆಗ್ತಿದ್ಯಾ ಯಾವ ಮೀಡಿಯಾ ಅಂತ ಹೇಳಕ್ಕೆ? ಹೇಳು. ನೀನ್ ಹೇಳಿಲ್ಲ ಅಂದ್ರೂ ಹೇಳಿಸ್ತೀವಿ. ಇನ್ನ ಸುಮ್ಮನ್ ಕೂರಲ್ಲ. ಅಯ್ಯೋ ನೀನ್ ನಾನು ಸತ್ತೋಗ್ಬೇಕು ಅನ್ಕೊಂಡು ಹಾರೈಸ್ತಲ್ಲ. ನೀನ್ ಏನೇನೋ ಪ್ಲಾನ್ ಮಾಡ್ದೆ, ಮರ್ಡರ್ ಮಾಡ್ಸಕ್ ಪ್ಲಾನ್ ಮಾಡ್ದೆ, ಏನೇನೋ ಮಾಡಿದ್ರಿ, ಆಗ್ಲಿಲ್ಲ ಏನೇನೋ ಅಲ್ವಾ? ನಾನೇ ಸತ್ತೋಗ್ಲಿ ಅಂತ ಪ್ರಚೋದನೆ ಮಾಡಿದೆ, ಆಗ್ಲಿಲ್ಲ. ಎಲ್ಲರಿಗೂ ಏನೇನೋ ಹೇಳ್ಬಿಟ್ಟು ಏನೇನೋ ಮಾಡ್ಕೊಟ್ಟೆ, ಆಗ್ಲಿಲ್ಲ. ಈಗ ಸತ್ತೋಗಿಲ್ಲ ಅಂತ ಹೇಳ್ತಿದ್ಯಾ? ಆಯ್ತು ನೋಡೋಣ. ನಾನು ಯಾವ ಮೀಡಿಯಾ ಅಂತ ಹೇಳು, ತಾಕತ್ತಿದ್ರೆ ಹೇಳಿ. ನಾನು ಬರ್ತೀನಿ, ಬೆಳಿಗ್ಗೆನೆ ಬರ್ತೀನಿ ಆ ಮೀಡಿಯಾ ಮುಂದೆ. ಹೇಳಿ. ಯಾಕೆ ಭಯ ಆಗ್ತಿದ್ಯಾ ಮೀಡಿಯಾ ಹೆಸರು ಹೇಳಕ್ಕೆ? ಮೀಡಿಯಾ ಹೆಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದೀರಲ್ಲ ನೀವು. ನಾನು ಹೇಳ್ತೀನಿ ಕೇಳ್ರಿ. ನಾನು ಮಾಡಿರೋ ತಪ್ಪೋ ಸರಿನೋ ಭಗವಂತಗೆ ಬಿಡುತ್ತೆ. ಆದ್ರೆ ನೀವು ಮಾಡಿರೋದು ಎಷ್ಟು ಅಪರಾಧ ಅಂತ ವೆಯ್ಟ್ ಮಾಡಿ ನೋಡಿ. ನಿಮ್ಮನ್ನು ನೋಡಿದ್ರೆ ನಗು ಬರ್ತಾ ಇದೆ. ನೀವು ಯಾವ ಥರ ಅಂದರೆ, ನಿಮ್ಗೆ ಇವೆಲ್ಲ ಹೇಳ್ಕೊಟ್ಟಾರೆ ಯಾರು? ನಿಮ್ಗೆ ಇವೆಲ್ಲ ಹೇಳಿಸ್ತಿರೋದು ಯಾರು? ನೀವು ಮಾತಾಡ್ತಿರೋದೆಲ್ಲ ಒಂಥರ ಕಾಮಿಡಿ ಆಗಿದೆ ನನಗೆ. ಅಯ್ಯೋ ನೀವು ಏನಾದ್ರು ಮಾಡ್ಕೊಳ್ರಿ, ನೀವು ನಿಮ್ಮ ಮೀಡಿಯಾ ನಮಗೇನಕ್ಕೆ? ನನಗೆ ಸಾಕು ಒಂದು ಖುಷಿ ಅಂತ ಹೇಳಿದ್ರೆ, ನನ್ನ ನನ್ನ ಒಂದು ನೋವನ್ನು ಒಂದು ದೊಡ್ಡ ಆಫೀಸರ್ ಮುಖಾಂತರ ಹೇಳಿಸಿ ನನಗೊಂದು ನ್ಯಾಯ ಒದಗಿಸ್ಕೊ, ನಿನ್ನ ಇದನ್ನು ಸರಿ ಮಾಡಿಕೊಡ್ತೀನಿ ಅಂತೇಳಿ ಒಂದು ಆಫೀಸರ್ ಕಡೆಯಿಂದ ನನಗೆ ಭರವಸೆ ಸಿಕ್ಕಿದೆ. ನಂಗೆ ಸಾಕು. ಅದೇ ಥರ ನಾಳೆ ಬೆಳಗ್ಗೆ 10:30 ಕೋರ್ಟ್ ಇದೆ, ಅಲ್ಲಿಂದ ನಾನು ಲೈವ್ ಆನ್ ಮಾಡ್ಕೊತೀನಿ, ನೋಡ್ಕೊಳ್ಳಿ ಬೇಕಾದರೆ. ಕೋರ್ಟಲ್ಲಿ ನಾಳೆ ಬೆಳಗ್ಗೆ 10:30ಗೆ ಅಟೆಂಡ್ ಆಗ್ತಾ ಇದ್ದೀನಿ. ಅದೇನಕ್ಕೆ ಅಂತದ್ದು ಆಮೇಲೆ. ನಾನು ನಿಮಗೆ ಬೆಳಗ್ಗೆ ಹೇಳೋದೆಲ್ಲ ಹೇಳಿದ್ದೀನಿ. ನನಗೆ ಬೇರೆಯವ್ರ ಬಗ್ಗೆ ಎಲ್ಲ ಬೇಡ, ನಿಮ್ಮನೆ ಕೆಲಸ ಪೆಂಡಿಂಗ್ ಇರೋದು ನಾವು ಮಾಡಿಕೊಡ್ತೀನಿ ಅಂತ ಬೆಳಗ್ಗೆ ಹೇಳಿದ್ದೀನಿ. ನೀವು ಒಪ್ಕೊಂಡು ನಂಗೆ ಮೆಸೇಜ್ ಹಾಕಿ, ಆಯಿತು ಜೂನ್ 22 ನಮ್ಮ ಮನೆ ಕಂಪ್ಲೀಟ್ ಮಾಡಿಕೊಡಿ, ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ ಅಂದರೆ 2 ತಿಂಗಳು ನೀವು EMI ಕಟ್ಕೊಡ್ಬೇಕು ಅಂತೇಳಿ ಹಾಕ್ಕೊಡಿ. ಅಲ್ಲಿವರೆಗೂ ನೀವು ಯಾವುದೇ ಥರ ಡಿಸ್ಟರ್ಬ್ ಮಾಡಲ್ಲ, ಕೆಲಸ ಮಾಡೋಕ್ಕೆ ಮುಕ್ತವಾಗಿ ಅವಕಾಶ ಮಾಡಿಕೊಡ್ತೀರಾ. ಮೆಟೀರಿಯಲ್ ಕೊಟ್ಟವ್ರ ನಂಬರ್ ತೊಗೊಳ್ಳೋದಾಗಲಿ, ಬೇರೆ ಯಾವುದೇ ಕೆಲಸಕ್ಕೆ ಬರೋವ್ರ ನಂಬರ್ ತೊಗೊಳ್ಳೋದಾಗಲಿ, ಯಾವುದೇ ಥರದ್ದು ನಾನು ಮಾಡಲ್ಲ ಅಂತ ನೀವು ಹೇಳಿ, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ. ಆ ಬೇರೆಯವ್ರ ಕತೆ ಎಲ್ಲ ಬಿಡಿ, ಅದೆಲ್ಲ ಬಾಯಿ ಮಾತಾಡ್ತಾರೆ. ಅವ್ನು ಬಂದು ತೊಗೊಂಡೋಗ್ತೀವಿ, ಅದೇನು ಹುಚ್ಚ? ಯಾರು ಬಂದು ತೊಗೊಂಡೋಗ್ತೀವಿ? ದುಡ್ಡು ಕೊಟ್ಟಿದ್ದು ನಾವು. ಅದು ಯಾರು ಬರ್ತಾರೆ ಅದು ನಾನು ನೋಡ್ಕೊಳ್ತೀನಿ, ಅದು ನನ್ನ ಜವಾಬ್ದಾರಿ. ನಿಮಗೆ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಕೀ ಕೊಡೋ ತನಕ ರೆಸ್ಪಾನ್ಸಿಬಿಲಿಟಿ ನಂದು, ಬೇರೆಯವ್ರದ್ದಲ್ಲ. ಅದು ನಾನು ನೋಡ್ಕೊಳ್ತೀನಿ. ಮತ್ತು ಈ ರೆಕಾರ್ಡನ್ ಗ್ರೂಪಿಗೆ ಹಾಕಕ್ಕೆ ಹೋಗ್ಬೇಡಿ.